ನಮಸ್ಕಾರ ವೀಕ್ಷಕರೇ. ಗುರುವಿನ ನಾಮಸ್ಮರಣೆ ಯಾವ ರೀತಿ ಮಾಡಬೇಕು? ಸದ್ಗುರುವೇ ನಿಮ್ಮ ಚರಣಕ್ಕೆ ಎರಗುವರಲ್ಲೇ ಬರುತ್ತೇನ. ಸದ್ಗುರುವೇ ನಿಮ್ಮ ಚರಣಕ್ಕೆ ಎರಗುವರಲ್ಲೇ ಬರುತ್ತೇನ. ಆರು ಮೂರು ಗುಣಗಳ ನಳೆದು ಆನಂದದ ನಿಜವನ್ನೇ ತಿಳಿದು. ಆರು ಮೂರು ಗುಣಗಳ ನಳೆದು ಆನಂದದ ನಿಜವನ್ನೇ ತಿಳಿದು. ಆ ನಿರ್ಗುಣ ಬಾವಿಯ ನೀರನ್ನೇ ತಂದು ತೊಳೆಯುವೆ ನಿಮ್ಮ ಚರಣ. ಆ ನಿರ್ಗುಣ ಬಾವಿಯ ನೀರನ್ನೇ ತಂದು ತೊಳೆಯುವೆ ನಿಮ್ಮ ಚರಣ. ಸದ್ಗುರುವೇ ನಿಮ್ಮ ಚರಣಕ್ಕೆ ಎರಗುವರಲ್ಲೇ ಬರುತ್ತೇನ. ಪಂಚ ಪ್ರಾಣ ದೇಹವಿದನು ದೇಹ ತೊಳೆದು ಮಾಡಿ ಹಸನ. ಪಂಚ ಪ್ರಾಣ ದೇಹವಿದನು ದೇಹ ತೊಳೆದು ಮಾಡಿ ಹಸನ. ಆ ಪಂಚ ಪ್ರಾಣ ಪಕ್ವನ ಮಾಡಿ ಉಣಿಸುವೆ ನಿಮಗಿನ್ನ. ಸದ್ಗುರುವೇ ನಿಮ್ಮ ಚರಣಕ್ಕೆ ಎರಗುವರಲ್ಲೇ ಬರುತ್ತೇನ. ಮನವೆಂಬ ಮೋಹಿನಿಯನ್ನು ನಿಮಗೆ ಕೊಟ್ಟು ಲಗ್ನವ ಮಾಡಿ. ಮನವೆಂಬ ಮೋಹಿನಿಯನ್ನು ನಿಮಗೆ ಕೊಟ್ಟು ಲಗ್ನವ ಮಾಡಿ. ಆ ಭಕ್ತಿಯಲಿಂದ ಕಾರ್ಯವ ಮುಗಿಸಿ ಮುಕ್ತಿ ಬೇಡುವೆ.